ಲುಕ್, ಗಂಗಕ್ಕನೋ ಮಂಗಕ್ಕನೋ ನನಗೆ ಯಾರ ಬಗ್ಗೆನೂ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಕ್ಕಲೆಪ್ಸೋ ಕೆಲಸ ನಿಂದು. ಆಂಟಿ ಸ್ವಲ್ಪ ಮೆತ್ತಿಗೆ. Oh my God, Auntie, look over there. ಅನಿಕಾ, ಅತ್ತೆಮ್ಮ ಇಲ್ಲೇನ್ ಮಾಡ್ತಿದ್ದೀರಾ? ನಾವಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿಮ್ಮನ್ನ ನೋಡ್ಕೊಂಡೆ ಬಂದೆ. ನಾವೇನ್ ಚಿಕ್ಕ ಮಕ್ಕಳ? ನಾವ್ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ ನೋಡೋಕ್ ಬಂದ್ಯಾ? ಇಲ್ಲ, ಹಂಗಲ್ಲ. ಮತ್ತೆ ಹೋಗು. ಅಣ್ಣ, ನೀವು ಗೋಪಾಲಪ್ಪನವ್ರಲ್ವಾ? ಹೂನವ ಕಮ್ಲಿ, ಸೀತಾರಾಮಯ್ಯರ ಜೊತೆ ಇರ್ತಿದ್ನಲ್ಲ. ಅಲ್ಲ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಅದು ಇವ್ರ ಜೊತೆಗೆ. ನೋ ನೋ ನೋ, ನಾವ್ ಜಸ್ಟ್ ತೋಟ ನೋಡಕ್ಕೆ ಅಂತ ಬಂದ್ವಿ. ಅಷ್ಟ್ರಲ್ಲಿ ಇವ್ರು ಸಿಕ್ಕಿದ್ರು. ಆ ಕಡೆ ಹೋಗ್ಬೇಡ ಅಂತ ಹೇಳ್ತಿದ್ರು. ನಾವ್ ಯಾಕೆ ಅಂತ ಕೇಳಿದ್ವಿ ಅಷ್ಟೇ, ದಟ್ಸ್ ಆಲ್. ಯಾಕೆ ಆ ಕಡೆ ಯಾಕೆ ಹೋಗ್ಬಾರ್ದಣ್ಣ? ಅದು ಮಳೆ ಬಂದು ರಸ್ತೆ ಎಲ್ಲ ಹಾಳಾಗ್ಬಿಟ್ಟೈತವ, ಅದಕ್ಕೆ ಅಲ್ಲಿಗೆ ಹೋಗೋದು ಬೇಡ ಅಂದೆ. ಸರಿನಮ್ಮ, ನಾ ಬರ್ತೀನಿ. ಅತ್ತೆಮ್ಮ, ಊಟ ಆದ್ಮ್ಯಾಕೆ ಇನ್ನೊಂದ್ ಕಿದ ತೋಟದ ಕಡೆ ಹೋಗಿ ನೋಡ್ಬೋದು. ಇವಾಗ ಬನ್ನಿ, ಹೋಗುಮ. ಆಂಟಿ, ಸದ್ಯ ಅವಳಿಗೇನು ಗೊತ್ತಾಗ್ಲಿಲ್ಲ. ಅಲ್ಲ ಅನಿಕಾ, ಅವಳಿಗೆ ಗೊತ್ತಾಗಿದ್ರು ಏನಾಗ್ತಿತ್ತು? ನಾವು ಅವಳಿಗೆ ಹೆದರ್ಕೋಬೇಕಾ? ಅಯ್ಯೋ ಆಂಟಿ, ಸದ್ಯಕ್ಕೆ ಅವಳಿಗೇನು ಗೊತ್ತಾಗೋದು ಬೇಡ. ಯು ವಿಲ್ ನೆವರ್ ನೋ. ಅವಳು ಮೊದಲೇ ಸರಿಯಲ್ಲ. ಆಮೇಲೆ ಡೈನಿಂಗ್ ಟೇಬಲ್ನಾಗ ಕೂತ್ಕೊಂಡು ಊಟ ಮಾಡೋರು ಇಂಥ ಅನುಭವನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲಮ್ಮ. ಥ್ಯಾಂಕ್ ಯು, ಗ್ರೇಟ್ ಟ್ರೀಟ್. ಥ್ಯಾಂಕ್ ಯು ಸೋ ಮಚ್. ರಮೇಶ್, ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ಸುಮ್ಮನೆ ಊಟ ಮಾಡಿ. ಕಮಲಿ ಅವರೇ, ನನಗೆ 3 ಬಜ್ಜಿ. ಕಮಲಿ ಅವರೇ, ನಂಗೆ 3 ಬಜ್ಜಿ. ಸಾರಿ, 3 ಬಜ್ಜಿ. ಆಂಟಿ, ಅಲ್ಲಿ ನೋಡಿ ಸ್ವಲ್ಪ. ನಿಮ್ ಮಗ ಲೈಫಲ್ಲೇ ಬಜ್ಜಿ ತಿಂದಿಲ್ಲ ಅನ್ನೋ ತರ ಆಡ್ತಿದ್ದಾನೆ.
ಅಮ್ಮ ನೀವೇನ್ ಬೈದ್ರೂ ಪರವಾಗಿಲ್ಲ. ಈ ಹಳ್ಳಿ ಎಕ್ಸ್ಪೀರಿಯನ್ಸ್ ತೋರಿಸಿದಕ್ಕೆ ನಾವ್ ಎಲ್ರೂ ಕಮಲಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಲ್ವಾ ಅಪ್ಪ? ಅದು ಆಡಿಟರ್ ಶೋರ್ ಎನಿ ಪ್ರಾಬ್ಲಮ್? ನೋ ನಥಿಂಗ್ ಟು ವರಿ, ಎವ್ರಿಥಿಂಗ್ ಇಸ್ ಫೈನ್. ನಾವ್ ಜಸ್ಟ್ ತೋಟ ನೋಡಕ್ಕೆ ಅಂತ ಬಂದ್ವಿ, ಅಷ್ಟ್ರಲ್ಲಿ ಇವ್ರು ಸಿಕ್ಕಿದ್ರು. ಆ ಕಡೆ ಹೋಗ್ಬೇಡ ಅಂತ ಹೇಳ್ತಿದ್ರು, ನಾವ್ ಯಾಕೆ ಅಂತ ಕೇಳಿದ್ವಿ ಅಷ್ಟೇ. ದಟ್ಸ್ ಆಲ್. ಏನಾಯ್ತು? ಇದನ್ನೆಲ್ಲ ನಾವೇ ಮಾಡ್ಬೇಕು ಅನ್ನೋದು ಏನ್ ಕರ್ಮ? ಆರ್ಡರ್ ಮಾಡಿದ್ರೆ ಆಗ್ತಿತ್ತಲ್ವಾ? ಅಯ್ಯೋ, ಆರ್ಡರ್ ಯಾಕೆ? ನಾವೇ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ಬೆಂಗಳೂರಿಗೆ ಹೊರಟು ಬಿಡೋಣ. ಎಕ್ಸಾಕ್ಟ್ಲಿ. ಸೋಮಾರಿ ಎಲ್ಲದಕ್ಕೂ. ಒಂದ್ ಕಲ್ಚರ್ ಗೊತ್ತಿಲ್ಲ, ಒಂದ್ ಪದ್ಧತಿ ಗೊತ್ತಿಲ್ಲ. ಹೌದೌದಮ್ಮ, ಎಲ್ಲ ನಿನ್ಗೆ ಗೊತ್ತು, ನಂಗೆ ಏನು ಗೊತ್ತಿಲ್ಲ. ಹಾ, ಅದೇ ಹೇಳ್ತಾ ಇರೋದು. ಅಯ್ಯೋ ಸುಮ್ನಿರ್ ರವಿ, ಹಬ್ಬದ ದಿನ ಇದೇನ್ ಹಿಂಗ್ ಜಗಳ ಆಡ್ತೀರಾ? ಅನಿಕಾ, ನಾವ್ ಈ ದೂರ ಬಂದು ಹಬ್ಬದ ದಿವಸ ಇದನ್ನೆಲ್ಲ ನಾವು ಮಾಡಿಲ್ಲ ಅಂದ್ರೆ ಏನ್ ಚಂದಾಗಿರುತ್ತೆ ಅವಳು? ಗಮ್ ಅಂತಿದೆ. ಈ ಟಾಮ್ ಅಂಡ್ ಜೆರ್ರಿಲಿ ಜರಿ ಸುವಾಸನೆ ಹಿಡ್ಕೊಂಡು ಹೋಗುತ್ತಲ್ಲ ಅಂತ ಹಾಗೆ ಬಂದ್ಬಿಟ್ಟೆ. ಟಾಮು ಜರಿ ಏನೇ ಬರ್ಲಿ, ಮೊದ್ಲು ದೇವ್ರ ಪೂಜೆ ಆದ್ಮ್ಯಾಕೆ ನಿಮಗ್ ಕೊಡೋದು. ಹಾ, ಜರಿನೂ ಇಲ್ಲಿನೇ, ಗಣಪನ ವಾಹನ. ಆಹಾ, ಬುದ್ಧಿವಂತ. ಸರ್, ಪೂಜೆಗೆ ಹೂ ಹಣ್ಣು ಬೇಕು, ಹೋಗ್ ತಕೊಂಬನ್ನಿ. ಎಸ್ ಮೇಡಮ್, ಈಗಲೇ ಹೋಗಿ ತಗೊಂಬರ್ತೀನಿ. ಏನನಿಕಾ, ಎಣ್ಣೆಲ್ ಬಿದ್ದಿರೋ ಕಡುಬ್ ತರ ಗುರ್ರ ಅಂತ ಇದ್ಯಾ? ಏನ್ ಸಮಾಚಾರ? ಯಾರು? ನಾನಾ? ನಾಟ್ ಅಟ್ ಆಲ್. ಸರ್, ಟೈಮ್ ಆಯ್ತು, ನೀವು ಹೋಗಿ ಬಿರ್ನೆ ತಕೊಂಬನ್ನಿ. ಸರಿ ಸರಿ. ಅನಿಕಾ, ಏನು? ಬಾರವಿ ಇಲ್ಲಿ, ಕುಂಕುಮ ಇಟ್ಕೋ. ಕುಂಕುಮ ಇಟ್ಕೋ ಅನಿಕಾ, ಚಂದ ಕಾಣ್ತ್ಯ. ದಿಟ ಹೇಳವಿ. ತಾರಾ ಮೇಡಮ್ ತವ ಏನ್ ಮಾತಾಡ್ತಿದ್ಯಾ? ನಾನೇನ್ ಮಾಡ್ತಿದ್ದೆ ಕಮಲಿ? ಯಾಕೆ ಹೀಗೆ ಕೇಳ್ತಿದ್ಯಾ? ದಿಟ ಹೇಳು. ನೀನ್ ನೋಟ, ನಡವಳಿಕೆ ಎಲ್ಲನೂ ಏನೋ ಮಾಡ್ತಿದ್ಯಾ ಅಂತ ಹೇಳ್ತೈತೆ. ನೋ. ವಾಟ್ ಕಮಲಿ? ಆಯ್ತು ಬಿಡು ಕಮಲಿ, ನನ್ ತಾರಾ ಆಂಟಿ ಜೊತೆ ಇರೋದು ನಿನ್ಗಿಷ್ಟ ಇಲ್ಲ ಅಲ್ವಾ? ನಾನು ಇರಲ್ಲ. ಆಂಟಿ, ನಾನ್ ನಿಮ್ ಜೊತೆ ಮಾತಾಡಿದ್ರೆ ಕಮಲಿಗೆ ಇಷ್ಟ ಇಲ್ವಂತೆ ಅಲ್ವಾ ಕಮಲಿ?
ನಾನೀಗ ಏನ್ ಮಾಡ್ಲಿ? ರಿಷಿ ಜೊತೆ ಇದ್ರೆ ಓಕೆನಾ ಅಥವಾ ಅದಕ್ಕೂ ಕೋಪ ಮಾಡ್ಕೋತೀಯಾ? ಏನಾಯ್ತು ಅನಿಕಾ, ಯಾಕೆ ಕೂಗಾಡ್ತಿದ್ಯಾ? ಕಮಲಿ, ಏನ್ ನಿನ್ ಪ್ರಾಬ್ಲಮು? ಯಾವಾಗ್ಲೂ ಅನಿಕಾಗ್ ಏನಾದ್ರೂ ಹೇಳ್ತಾನೆ ಇರ್ತೀಯಲ್ಲ. ಮಾ ವೇಟ್. ಕಮ್ಲಿ ಅವರು ಏನೋ ಹೇಳಿದ್ರೆ ಇವಳು ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತಾಳೆ. ಅನಿಕಾ, ವಾಟ್ ಇಸ್ ದಿಸ್? ರಿಷಿ, ವೈ ಡೋಂಟ್ ಯು ಆಸ್ಕ್ ಕಮಲಿ? ಕಮ್ಲಿ ಅವ್ರನ್ನ ಕ್ವಶನ್ ಮಾಡೋದು ಬೇಕಾಗಿಲ್ಲ. ತಪ್ಪೇನೇ ಆಗಿದ್ರು ಅದು ನಿನ್ ಕಡೆಯಿಂದಾನೇ ಆಗಿರುತ್ತೆ. ಸರಿ, ಪೂಜೆಗೆ ಹೊತ್ತಾಗತ್ತೆ, ಬನ್ನಿ ಎಲ್ಲ ಹೊರಡೋಣ. ಗೌರಮ್ಮನ ಮುಖ ಎಷ್ಟು ಚೆನ್ನಾಗದು. ನಮ್ ಕಮ್ಲಿ ಅಕ್ಕನ್ ತರನೆಯ. ಯಾವಾಗ ಬರ್ತಾಳೋ ಏನೋ, ನಮ್ ಕಮ್ಲಿ ಅಕ್ಕನ್ ತುಂಬಾ ನೋಡ್ಬೇಕು ಅನಿಸ್ತಿದೆ. ನಿಮ್ಮ ಮಾತ್ರಕ್ಕೆ ಅವ್ಳು ಬಂದ್ಬಿಡಕ್ಕಾಯ್ತದ? ನಮ್ ಕಮ್ಲಿ ಈಗ ದೊಡ್ಡ ಮನೆ ಸೊಸೆ, ಅವ್ಳಿಗೆ ಎಷ್ಟು ಕೆಲಸ ಇರ್ತದ ಏನೋ. ಅಯ್ಯೋ ಗಂಗಕ್ಕ, ಏಟೇ ಕೆಲ್ಸ ಇದ್ರುವೆ ನಮ್ ಗೌರಮ್ಮನ್ ಪೂಜೆ ಮುಂದೆ ಅದೆಲ್ಲ ನಿಲ್ತೈತ ಹೇಳಿ? ಕಮಲವ್ವ, ನಮ್ಮೂರ್ ಗೌರಿ ಕಣವ ನೀನು. ಬೆಟ್ಟದಷ್ಟು ಆಸೆ ಇಟ್ಕೊಂಡು ಹೊಂಟೆ. ಮಹಾಲಕ್ಷ್ಮಿ ತರ ಮನೆ ಬೆಳಗ್ತಾ ಇದೀಯ. ಲಕ್ಷ್ಮಿ ಕಾಲ್ಗುಣ ಹೊತ್ತವಳು ಕಣವ ನೀನು. ಮತ್ತೆ ನಮ್ಮೂರಿಗೆ ಬಂದಿದೀಯ, ಖಂಡಿತ ಒಳ್ಳೇದಾಗತ್ತೆ. ಎಲ್ಲನೂ ನಿಮ್ಮ ಆಶೀರ್ವಾದ ಕಣವ. ಸರಿ, ಮತ್ತೆ ಎಲ್ಲಿ ಆ ಅರ್ಶಿನ ಕುಂಕುಮನ ಗೌರಮ್ಮನ ಗಿಡ? ಅತ್ತೆಮ್ಮ, ನೀವೇ ಮೊದಲು ಗೌರಮ್ಮಂಗ್ ಪೂಜೆ ಮಾಡಿ. ಬೇಡ ಕಮಲಿ, ಈ ಊರಿನ ಮಗಳು ನೀನು. ನಿನ್ ಕೈಯಿಂದಾನೇ ಮೊದಲು ಪೂಜೆ ಆಗ್ಲಿ. ತಗೋ, ಪೂಜೆ ಮಾಡಿ. ಎಷ್ಟು ಪುಣ್ಯ ಮಾಡಿದ್ಯವ ನೀನು. ತಾಯಿ ತರ ನೋಡ್ಕೊಳ್ಳೋ ಅತ್ತಿ ಸಿಕ್ಕಿದ್ದಾರೆ. ಪೂಜೆ ಮಾಡವ. ಗಂಗಕ್ಕ, ಗಂಗಕ್ಕ, ಏನ್ಲ ಪುಟ್ರಾಜ? ನಿಮ್ ಜಮೀನ್ ಹತ್ತ ಬಂದಿ ಟೇಪ್ ಇಟ್ಕೊಂಡು ಅಳತೆ ತಗತ್ತವ್ರೆ. ಅದೇನೋ ಕಟ್ಟಿಸ್ತಾರಂತೆ, ಅದುಮೆ ಹೇಳುಮ ಅಂತ ಬಂದೆ. ಗಂಗಕ್ಕ, ನಿಮ್ ಜಮೀನ್ ಅಳ್ತಾ ಆಗ್ತಾವ್ರ? ಯಾರು? ಏನ್ ಇಸ್ಯ ಇದು? ನಂಗೂ ಗೊತ್ತಿಲ್ಲ ಕಣವ. ಇದೇನಿದು ಅಸಾಗ್ರಾಚಾರ? ಅಯ್ಯೋ ಶಿವನೇ.
ಅಯ್ಯೋ ಗಂಗಕ್ಕ, ನಾನು ಬರ್ತೀನಿ. ಕಮಲಿ, ಇದೇನಿದು ಪೂಜೆನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ಯಾ? ಪೂಜೆ ಮುಂದುವರ್ಸು. ಅಲ್ಲ ಅತ್ತೆಮ್ಮ, ಅಲ್ಲಿ ಗಂಗಕ್ಕನ ಹೊಲ್ದಾಗೆ ಯಾರು ಬಂದವರೋ ಏನ್ ಇಸಿ ಆಗೋಯ್ತೋ ಗೊತ್ತಿಲ್ಲ. ಅವ್ರ ಸಂಸಾರಕ್ಕೆ ನನ್ನ ತೊಂದರೆ ಆದ್ರೆ ಹಾಗೆಲ್ಲ ಏನೂ ಆಗಲ್ಲ ಕಮಲಿ. ಇಲ್ಲಿ ನೋಡಿ, ಎಲ್ರೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಈ ಹಳ್ಳಿಲಿ ಯಾವುದೇ ಜಮೀನಾಗಿರ್ಲಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮಗಳ ಅನುಮತಿ ಇಲ್ಲದೆ ಯಾರು ಬಂದು ನಿಮ್ಮ ಜಮೀನನ್ನ ಕೊಂಡ್ಕೊಳ್ತಾರೋ ನಾನು ನೋಡೇ ಬಿಡ್ತೀನಿ. ಒಂದು ವೇಳೆ ಪರಿಸ್ಥಿತಿ ಏನಾದ್ರೂ ಕೈ ಮೀರಿ ಹೋದ್ರೆ ಕಮಲಿ ಮಾತ್ರ ಅಲ್ಲ, ನಾನು ನಿಮ್ಗಳ ಜೊತೆ ನಿಂತು ನಿಮ್ಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ಆದ್ರೆ ದಯವಿಟ್ಟು ಈಗ ಪೂಜೆ ಮಾತ್ರ ಅರ್ಧಕ್ಕೆ ನಿಲ್ಲೋದು ಬೇಡ. ಕಮಲಿ ಅವರೇ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಪೂಜೆ ಅರ್ಧಕ್ಕೆ ನಿಲ್ಸೋದು ಬೇಡ. ಹೇಗಿದ್ರು ಅಮ್ಮನೇ ಹಳ್ಳಿಯವ್ರ ಸಪೋರ್ಟ್ಗೆ ನಿಂತ್ಕೊತೀನಿ ಅಂತ ಹೇಳ್ತೀರಲ್ಲ, ಇನ್ನೇನು ತೊಂದರೆ? ಪೂಜೆ ಮಾಡೋಣ ಬನ್ನಿ. ಹೌದಮ್ಮ ಕಮಲಿ, ಗೌರಮ್ಮ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ನೀನು ಪೂಜೆ ಮಾಡು. ಅತ್ತೆಮ್ಮ, ದಿಟ್ಟವಾಗ್ಲೂ ನೀವು ನಮ್ಮ ಹಳ್ಳಿಯವ್ರ ಪರವಾಗಿ ನಿಲ್ಕತ್ತೀರಾ? ಅವ್ರಿಗೇನೋ ತೊಂದರೆ ಆದಂಗೆ ನೀವು ನೋಡ್ಕೋತೀರಾ? ಖಂಡಿತ ಕಮಲಿ, ನಿನ್ಗೆ ಯಾಕೆ ಅನುಮಾನ? ನೀವು ಹೀಗೆ ಹೇಳಿದ್ ಯಾಕೆ ನನ್ಗೆ ಯಾವುದೇ ಥರ ಯೋಚನೆ ಇಲ್ಲ ಅತ್ತೆಮ್ಮ. ನಾನು ಪೂಜೆ ಮುಂದುವರಿಸ್ತೀನಿ.